ಇನ್ನು ಕಬ್ಬಿನ ದರ ನಿಗದಿಗಾಗಿ ಆಗ್ರಹಿಸಿ ಈಗಾಗಲೇ ಬಾಗಲಕೋಟೆ ಜಿಲ್ಲಾದ್ಯಂತ ಕೂಡ ಪ್ರತಿಭಟನೆಯ ಕಾವು ಹೆಚ್ಚಾಗಿರುವಂತದ್ದು. ಅದರಲ್ಲೂ ಈಗಾಗಲೇ ಕಾತರ್ಕಿ ಆಗಿರ್ಬೋದು, ಜಮಖಂಡಿ ಆಗಿರ್ಬೋದು, ಪ್ರಮುಖವಾಗಿ ಲೋಕಾಪುರ ಪಟ್ಟಣದಲ್ಲೂ ಕೂಡ ಪ್ರತಿಭಟನೆ ಕಾವು ಹೆಚ್ಚಾಗಿದೆ. ಅದಕ್ಕೆ ಸಾಕ್ಷಿಯಾದಂಥ ದೃಶ್ಯವನ್ನು ನಾವು ತೋರಿಸೋದಾದರೆ ಏನಾಗಿದೆ ಅಂತಂದ್ರೆ ಇಲ್ಲಿ ಲೋಕಾಪುರ ಪಟ್ಟಣದಲ್ಲಿ ರಸ್ತೆಯನ್ನು ತಡೆ ಮಾಡಿರೋದ್ರಿಂದ ಈಗಾಗಲೇ ಸಾಲು ಸಾಲು ವಾಹನಗಳು ಇಲ್ಲಿ ನಿಂತಿರೋದನ್ನು ನಾವು ತೋರಿಸ್ತಾ ಇದೀವಿ. ಅಂದರೆ ಲಾರಿಗಳು ಏನು ಗೂಡ್ಸನ್ನು ಹೇರ್ಕೊಂಡು ವಿವಿಧ ಭಾಗ ಕಡೆಗೆ ಹೋಗುವಂತಹ ಲಾರಿಗಳು, ಅಂದರೆ ಬೆಳಗಾವಿ ಆಗಿರ್ಬೋದು, ಮುಂದೆ ಗೋವಾ ಮಾರ್ಗಕ್ಕೂ ಕೂಡ ಸಂಚಾರ ಕಲ್ಪಿಸುವಂತಹ ಒಂದು ರಸ್ತೆ ಇದು. ಈ ನಿಟ್ಟಿನಲ್ಲಿ ಗೂಡ್ಸನ್ನು ತೆಗೆದುಕೊಂಡು ಹೋಗುತ್ತಾ ಇರುವಂಥ ಲಾರಿಗಳು ಏನು ಸ್ಥಳದಲ್ಲೇ ನಿಂತಿರುವಂಥದ್ದು. ಸಾಮಾನ್ಯವಾಗಿ ಸಣ್ಣ ಪುಟ್ಟ ಏನು ಬೈಕ್ಗಳು ಹೋಗೋದನ್ನು ಬಿಟ್ಟರೆ ಬೈಕ್ ಸಂಚಾರ ಮಾತ್ರ, ಲಘು ವಾಹನಗಳ ಏನು ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಆದರೆ ಭಾರಿ ಗಾತ್ರದ ವಾಹನಗಳಾಗಿರ್ಬೋದು ಅವುಗೆ ಯಾವುದೇ ರೀತಿಯ ಅವಕಾಶ ಇಲ್ಲ. ಅದ್ರ ಜೊತೆಗೆ ಕಾರಿಗೂ ಕೂಡ ಇಲ್ಲಿ ರೈತರು ನಿರ್ಬಂಧವನ್ನು ಹಾಕಿರುವಂಥದ್ದು. ಈ ನಿಟ್ಟಿನಲ್ಲಿ ಒಂದು ಕಡೆ ರಾಯಚೂರಿನಿಂದ ಮುಂದೆ ಬೆಳಗಾವಿ ಮತ್ತು ಬೆಳಗಾವಿಯಿಂದ ಮುಂದೆ ಗೋವಾ ಸಂಪರ್ಕ ಕಡಿತವಾಗಿದೆ. ಅದರ ಜೊತೆಗೆ ಬಾಗಲಕೋಟೆಯಿಂದ ಈಗ ಈ ಭಾಗದಲ್ಲಿ ಮುಧೋಳ, ಲೋಕಾಪುರ, ಜಮಖಂಡಿ ಮಾರ್ಗವಾಗಿ ಮುಂದೆ ವಿಜಯಪುರ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಏನು ಸಂಪರ್ಕ ಕಲ್ಪಿಸುವಂಥ ರಸ್ತೆ ಕೂಡ ಹೌದಿದು. ಎರಡೂ ಪ್ರಮುಖವಾದ ಸ್ಥಳಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಲೋಕಾಪುರ ಪಟ್ಟಣ ಆಗಿರೋದ್ರಿಂದ ಇಲ್ಲಿ ಏನು ನಾವು ತೋರಿಸ್ತಾ ಇದ್ವಿ ಬಸವೇಶ್ವರ ಸರ್ಕಲ್ ಈ ಒಂದು ಸ್ಥಳದಲ್ಲಿನೇ ರಸ್ತೆಯನ್ನು ಎಲ್ಲವೂ ಕೂಡ ಸಂಪೂರ್ಣವಾಗಿ ತಡೆ ಮಾಡಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಈ ಟೆಂಟನ್ನು ಹಾಕಿದ್ದಾರೆ. ಟೆಂಟ್ ಹಾಕಲಿಕ್ಕೆ ಪೊಲೀಸರು ಅವರಿಗೆ ಹಾಕಬೇಡಿ ಅಂತಂದು ಮನವೊಲಿಸುವಂಥ ಒಂದು ಪ್ರಯತ್ನ ಮಾಡಿದರೂ ಕೂಡ ರೈತರು ಮಾತ್ರ ಅದಕ್ಕೆ ಯಾವುದೇ ರೀತಿ ಕೇರ್ ಮಾಡದೇ ಈಗಾಗಲೇ ಪ್ರತಿಭಟನಾ ಟೆಂಟನ್ನು ಹಾಕಿದ್ದಾರೆ. ಟೆಂಟ್ ಹಾಕಿದ್ದಾರೆ ಅಂದರೆ ಇದರ ಅರ್ಥ ಪ್ರತಿಭಟನೆ ನಿರಂತರವಾಗಿ ಇರುತ್ತೆ ಅಂತಲೇ ತಿಳಿದುಕೊಳ್ಬೇಕಾಗುತ್ತೆ. ಅದ್ರ ಜೊತೆಗೆ ಇದೇ ಸ್ಥಳದಲ್ಲೇ ಅವರು ಅಡುಗೆ ಮಾಡಿಕೊಂಡು ಅಲ್ಲೇ ಊಟ ಮಾಡೋ ಮೂಲಕ ಪ್ರತಿಭಟನೆಯನ್ನು ನಿರಂತರವಾಗಿ ಮುಂದುವರಿಸುವ ಒಂದು ವಿಚಾರದಲ್ಲಿ ರೈತರು ಈ ಸ್ಥಳದಲ್ಲಿ ಕೂತಿರುವಂಥದ್ದು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ನಮ್ಮ ಒಂದು ಟನ್ ಕಬ್ಬಿಗೆ ಕನಿಷ್ಠ ಅಂದರೂ ಕೂಡ ಸುಮಾರು 3,500 ರೂಪಾಯಿ ಬೆಲೆಯನ್ನು ನೀಡದೆ ಹೊರತು ನಾವು ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನು ಹಿಂಪಡೆಯುವುದಿಲ್ಲ ಮತ್ತು ರಸ್ತೆ ತಡೆಯನ್ನು ಅದನ್ನು ಕೂಡ ನಾವು ಹಿಂಪಡೆಯುವುದಿಲ್ಲ. ಆ ನಿಟ್ಟಿನಲ್ಲಿ ಸರ್ಕಾರ ಆದಷ್ಟು ಬೇಗ ತ್ವರಿತಗತಿಯಲ್ಲಿ ನಮ್ಮ ಬೇಡಿಕೆಯನ್ನು ಈಡೇರಿಸುವಂಥ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ಪ್ರತಿಭಟನೆ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಪಟ್ಟಣದಲ್ಲೂ ಕೂಡ ನಗರದಾದ್ಯಂತ ಅಷ್ಟೇ ಅಲ್ಲದೆ ಇಡೀ ಜಿಲ್ಲಾದ್ಯಂತ ಪ್ರತಿಭಟನೆ ಕಾವು ಇನ್ನೂ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋ ಎಚ್ಚರಿಕೆಯನ್ನು ರೈತರು ಹೇಳಿದ್ದಾರೆ. ಕ್ಯಾಮರಾಮನ್ ಬಾಪು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ.